ನಮ್ಮ ಗಾಂಧಿ ತಾತ ಸೀನಿಯರ್ ಸಿಟಿಜನ್ಸ್ ಪಿಂಚಣಿ ಹಣ ಬಿಡುಗಡೆ ಮಾಡಿ ಅಂತ ಹೋರಾಟ ಮಾಡಿದ್ರು. ಮೆಜೆಸ್ಟಿಕ್ ಸುತ್ತಾಡಿದ್ರು. ಈಗಿನ ಬೃಹತ್ ಬೆಂಗಳೂರು ನೋಡಿ ಆಶ್ಚರ್ಯಾದ್ರು. ಮತ್ತೆಲ್ಲಿಗೆ ಹೋದ್ರು? ಅದ್ರ ಬಗ್ಗೆ ಏನ್ ಹೇಳಿದ್ರು ಅಂತ ನೀವೇ ನೋಡಿ. ವಿಧಾನಸೌಧಕ್ಕೆ ರಕ್ಷಣೆ ಬೇಕೆ? ಈ ಜನಪ್ರತಿನಿಧಿಗಳಿಗೆ ಭಯ ಯಾಕೆ? ನೀವೇ ಅಲ್ಲವೇ ಇವರನ್ನ ಆಯ್ಕೆ ಮಾಡಿರೋದು. ಹಾಗಾದ್ರೆ ನಿಮ್ಮಿಂದಲೇ ದೂರ ಇರೋಕೆ ಇವರು ಬಯಸ್ತಾರೆ ಅಂದ್ರೆ ಇದು ಹೇಗೆ ಸಾಧ್ಯ? ಓಹೋ, ಕಷ್ಟಗಳನ್ನ ಹೇಳಿಕೊಂಡು ಬರೋ ಜನರ ಮಧ್ಯೆ ಕುಳಿತರೆ ಟೈಮ್ ವೇಸ್ಟ್ ಆಗತ್ತೆ ಅಂತ ಈ ಪ್ಲಾನ್ ಮಾಡಿಕೊಂಡಿದ್ದಾರೋ ಏನು? ಹೋಗ್ಲಿ ಬಿಡಿ, ಹೇಗಾದ್ರೂ ನಿಮ್ಮನ್ನ ಉದ್ಧಾರ ಮಾಡ್ತಾರಾ ನೋಡೋಣ. ಅಯ್ಯೋ, ಇದೇನಪ್ಪ ಇಷ್ಟೊಂದು ಜನ? ಯಾಕ್ರಪ್ಪ ಹೀಗೆ ಕೂತಿದ್ದೀರಾ? ಏನಿದು ಧರಣಿಯ? ಯಾಕ್ರಪ್ಪ ಈ ಕರ್ನಾಟಕವನ್ನ ಮಂತ್ರ ಹೇಳಿ ಅಭಿವೃದ್ಧಿ ಮಾಡ್ತೀನಿ ಅಂತ 3 ವರ್ಷ ಆಳಿದ್ನಲ್ಲ, ಆತ ನಿಮಗೇನು ಸಹಾಯ ಮಾಡಲಿಲ್ವಾ? ವೃದ್ಧಾಪ್ಯ ವೇತನವನ್ನ ನೀವೇ ಹೀಗೆ ಕಾಡಿ ಬೇಡಿ ಪಡಿಬೇಕಾದ ಸ್ಥಿತಿ ಬಂತ? ಆಗ ಸ್ವಾತಂತ್ರ್ಯಕ್ಕಾಗಿ ಧರಣಿ ಮಾಡಿದ್ದೆ, ಈಗ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಿ ಅಂತ ಹೇಳಬೇಕಾದ ದುಸ್ಥಿತಿ ಬಂದಿದೆ. ಛೇ, ಈ ದೇಶ ಕಳೆದ 60 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂದ್ಕೊಂಡು ನಾನಿಲ್ಲಿ ಬಂದೆ. ಆದರೆ ಇಲ್ಲಿ ನೋಡಿದರೆ ಬಡವನಾಗಿಯೇ ಉಳಿದಿದ್ದಾನೆ. ಶ್ರೀಮಂತ ದುಡಿದಿದ್ದನ್ನ ಬಚ್ಚಿಟ್ಟುಕೊಳ್ಳಲಾರದಷ್ಟು ಸಂಪಾದಿಸಿ ಜೈಲು ಸೇರ್ತಾನೆ ಇದ್ದಾನೆ. ಮಹಿಳೆ ಮಧ್ಯರಾತ್ರಿಯಲ್ಲಿ ನಡೆದರೆ ಅದೇ ರಾಮರಾಜ್ಯ ಅಂದಿದ್ದೆ. ಆದರೆ ಇಲ್ಲಿ ನೋಡಿದರೆ ಮಡದಿ ಅಂತ ಕರುಣೆ ತೋರದೆ ಹೊಡೆದು ಬಡೆದು ಜೈಲು ಸೇರಿದ್ದಾರೆ ಜನ. ಓ, ಏನಪ್ಪ ಇದು? ಎಲ್ಲಿ ನೋಡಿದ್ರು ಜನ. ಅಲ್ಲಪ್ಪ, ನಾನು ಆರಂಭಿಸಿದ ಖಾದಿ ಕ್ರಾಂತಿ, ಗುಡಿ ಕೈಗಾರಿಕೆ, ಗ್ರಾಮ ಸ್ವರಾಜ್ಯ ಎಲ್ಲವೂ ಏನಾಯ್ತು? ಇದೇನು ಖಾದಿ ಬಟ್ಟೆಗಳನ್ನ ಮಾರಾಟ ಮಾಡೋಕೆ ಶೋರೂಮ್ಗಳು ಬಂದಿದ್ದಾವ? ಅದರ ಜೊತೆಗೆ ಇತರೆ ಬಟ್ಟೆಗಳನ್ನು ಮಾರ್ತಿದಾರ? ಯಾಕಪ್ಪ ಖಾದಿ ಜನಕ್ಕೆ ಬೇಡವಾಯ್ತಾ? ಹೋಗ್ಲಿ ಬಿಡು, ಜನಕ್ಕೆ ಖಾದಿ ಬೇಡವಾದ್ರೆ ನೀನ್ ತಾನೇ ಬಂಡವಾಳ ಹಾಕಿ ಲಾಭ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಎಲ್ಲಿ ನೋಡಿದ್ರು ಜನ. ಹಳ್ಳಿಗಳನ್ನು ಉದ್ಧಾರ ಮಾಡಿ ಅಂತ ನಾನು ಹೇಳಿದ್ದೆ, ಆದರೆ ಹಳ್ಳಿ ಜನ ಪಟ್ಟಣ ಸೇರಿದ್ರು. ರೈತರ ಹೊಲ ಗದ್ದೆ ರಿಯಲ್ ಎಸ್ಟೇಟ್ ಆಯಿತು. ಟೋಪಿ ಹಾಕಿಕೊಂಡು ವ್ಯವಹಾರ ಮಾಡಿದವನು ಸದ್ಯಕ್ಕೆ ಜೈಲಿನಲ್ಲಿದ್ದಾನೆ ಅನ್ನೋದೊಂದೇ ಸಮಾಧಾನದ ವಿಷಯ. ಅವರು ಕಂಡ ಕನಸು ಇವತ್ತು ನನಸಾಗಿರಬಹುದು ಅಂತ ಅಂದ್ಕೊಂಡಿದ್ರು ಬಾಪು. ಆದರೆ ಅವರಿಗೆ ಅರ್ಧ ಬೆಂಗಳೂರು ಗಲ್ಲಿ ಸುತ್ತಾಡದ ಮೇಲೆ ಗೊತ್ತಾಯ್ತು, ನನ್ನ ಕನಸು ನನಸಾಗಿಲ್ಲ, ಕನಸಾಗಿ ಉಳಿದಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಈಗ ಅವರ ಮುಂದೆ ಇರೋ ಪ್ರಶ್ನೆ ಒಂದೇ, ದೇಶ ಉದ್ಧಾರ ಮಾಡಬೇಕಾದವರು ಏನ್ ಮಾಡ್ತಿದ್ದಾರೆ ಅನ್ನೋದು. ಹಾಗಾದ್ರೆ ಗಾಂಧಿ ತಾತ ಮುಂದೆ ಏನ್ ಮಾಡಿದ್ರು ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ.